ಹಾಗೂ ಇದು ಗುಳುಗಂಜಿ ಅಂತ ಹೆಸರು. ಇಲ್ಲಿ ವಿಶಿಷ್ಟತೆ ಏನಂದರೆ, ಈ ನಮ್ಮಲ್ಲಿ ಅಂದ್ಕೊಂಡಂಥದ್ದು, ನಮಗೆ ಕಷ್ಟ ಆಗಿದೆ, ನನಗೆ ಅನಾರೋಗ್ಯವಾಗಿದೆ, ಇಲ್ಲ ನಾನು ಆಗಿದ್ದ ಕೆಲಸಗಳು ಆಗ್ತಾ ಇಲ್ಲ, ಏನು ಮಾಡಬೇಕು ಅಂದಾಗ ಈ ರೀತಿ ನೋಡಿ ಅವ್ರು ತೋರಿಸ್ತಾರೆ. ಆ ರೀತಿ ಅದರ ಮೇಲೆ ಎಷ್ಟು ಬಾರಿ ಹಾಕೋದು? 3 ಬಾರಿ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳೋಂಥದ್ದು. ಇದು ಗುಳುಗಂಜಿ. ಅದ್ರೇ ಏನಾನ ಕೆಲಸ ಆಗಬೇಕು. ಹೌದು, 3 ಸಲ ಎತ್ತಿ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳೋಂಥದ್ದು. ಅದು ಯಶಸ್ವಿಯಾಗಿದೆ ಮತ್ತು ಸಿದ್ಧಿನೂ ಆಗಿದೆ. ಬಿಲ್ಪತ್ರ ಮುಳುಗು ಅಂತಾರೆ. ಬಿಲ್ಪತ್ರ ಎಲೆ 5 ತೆಗೆದು ಹಾಕಿದ್ರೆ ಮುಳುಗುತ್ತೆ. ಅಲ್ಲಿ ಇಲ್ಲಿ ಅದೇ ಎಲೆ ತಗೊಂಡ್ಬಂದು ನಿಮ್ಮ ಮನೆ ತಗೋ ಮುಳುಗಲ್ಲ ಎಲೆ ಅದು. ಹೌದೌದು, ಅದು ತೇಲುತ್ತೆ. ಆದ್ರೆ ಅಲ್ಲಿ ಆಗುತ್ತೆ. ಕಲ್ಯಾಣಿಯಲ್ಲಿ ಹಾಕಿದ್ರೆ ಮುಳುಗುತ್ತೆ. ಅದಕ್ಕೆ ಬಿಲ್ಪತ್ರ ಮುಳುಗು ಅಂತಂದ್ರೆ ಮುಳುಗುತ್ತೆ ಅಂದ್ರೆ ಬಿಲ್ಪತ್ರ ಮುಳುಗುದಂಗೆ ನಮ್ಮ ಕಾಯಿಲೆನೆಲ್ಲ ನಸಿ ಹಾಳು ಮಾಡಾಕ್ತದೆ ಅಂತ. ಎಷ್ಟೇ ಕಿಲೋಮೀಟರ್ ಪ್ರಯಾಣ ಬೆಳೆಸಲಿ, ಯಾವುದೇ ಶುಭ ಕೆಲಸ ಕಾರ್ಯಗಳಿಗೆ ಹೋದ್ರೂ ಕೂಡ ಈ ಗರುಡಗಂಬವನ್ನು ಪ್ರದಕ್ಷಿಣೆ ಮಾಡಿ ಸ್ವಾಮಿಗೆ ಕೈ ಮುಕ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಅದರಿಂದ ಯಶಸ್ವಿಯನ್ನಾಗುತ್ತೀವಿ. ನಮಸ್ತೆ ವೀಕ್ಷಕರೇ, ಇನ್ನೊಂದು ಒಳ್ಳೆ ವಿಚಾರದೊಂದಿಗೆ ನಾವು ಈ ಸ್ಥಳದಲ್ಲಿ ಇದ್ದೀವಿ. ಕೊನೆಗೂ ಈ ಸ್ಥಳಕ್ಕೆ ಬಂದಿದ್ದೀವಿ. ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು, ಒಂದು ಸುಂದರವಾದ ಒಂದು ಗೋಪುರ ಕಾಣ್ತಾ ಇದೆ. ಪಕ್ಕದಲ್ಲೇ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಕೂಡ ಇದೆ. ಇದು ಹಲವು ಜನರಿಗೆ ಚಿರಪರಿಚಿತವಾದಂಥ ಚಂಪಕಧಾಮ ದೇವಸ್ಥಾನ. ಶ್ರೀದೇವಿ ಭೂದೇವಿ ಸಮೇತವಾಗಿ ನೆಲೆಸಿರ್ತಕ್ಕಂಥ ನಾರಾಯಣ ಸ್ವಾಮಿ ನೆಲೆಸಿರ್ತಕ್ಕಂಥ ದಿವ್ಯವಾದ ಸ್ಥಳ ಚಂಪಕಧಾಮ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ಹಲವಾರು ಕುತೂಹಲಕಾರಿ ವಿಸ್ಮಯಗಳು ಇದೆ ಅಂತ ಹೇಳ್ಬೋದು. ಇನ್ನು ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ವೀಕ್ಷಕರೇ, ನಮ್ಮ ಜೊತೆ ಮಾರಮ್ಮ ದೇವಸ್ಥಾನದ ಮುಖ್ಯ ಪ್ರಧಾನ ಅರ್ಚಕರು ನಮ್ಮ ಜೊತೆ ಇದ್ದಾರೆ. ಅರ್ಚಕರೇ ನಮಸ್ಕಾರ. ಈ ತಾಯಿಯ ಒಂದು ವಿಶೇಷತೆ ಮತ್ತು ಈ ಚಂಪಕಧಾಮದಲ್ಲಿ ಯಾವಾಗಿಂದ ನೆಲೆಸಿದ್ದಾರೆ ಅಮ್ಮನವರು, ಇದ್ರ ಬಗ್ಗೆ ಹೇಳಬೇಕು. ಚಂಪಕವಲ್ಲಿ ಮಾರಮ್ಮನ ದೇವಸ್ಥಾನ ಅಂತ ಮೊದಲಕ್ಕ ಆ ಕಾಲದಿಂದ ಚಂಪಕಧಾಮನ ತಂಗಿ ಅನ್ನೋದಕ್ಕಾಗಿ ಚಂಪಕವಲ್ಲಿ ಮಾರಮ್ಮ ಅಂತ ಇದ್ರ ಹೆಸರು. ಇದು 5 ವರ್ಷಕ್ಕೊಂಥರ ಊರಹಬ್ಬ ಆಗುತ್ತೆ. ಊರಹಬ್ಬ ಅಂದರೆ ಬೆಂಕಿ ಕೊಂಡ ಹಾಕಿ ಎಲ್ಲ ಆಗುತ್ತೆ. ಇದು ಯಾವುದೇ ದೇವಸ್ಥಾನ, ಚಂಪಕಧಾಮನ ದೇವಸ್ಥಾನದ ಮೆರವಣಿಗೆ ವಿಗ್ರಹ ಇದು ಹುಚ್ಚು ಮೂರ್ತಿ ಬಂದರೂ ಇಲ್ಲಿಗೆ ಬಂದೇ ಹೋಗಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಹೋಗಬೇಕು. ಯಾವುದೇ ಮೊದಲ ಪೂಜೆ ಈ ಅಮ್ಮನಿಗಾಗಲಿ, 2ನೇ ಪೂಜೆ ಅಯ್ಯಪ್ಪನಿಗಾಗಲಿ ಅನ್ನೋದೊಂದು ಇದೆ. ನವರಾತ್ರಿಯಲ್ಲಿ ಫಸ್ಟ್ ಪೂಜೆ ಇಲ್ಲಾಗುತ್ತೆ, 2ನೇ ಪೂಜೆ ಅಲ್ಲೇ ಆಗುತ್ತೆ. ಈಗಿನ ಜನಸಂಖ್ಯೆ ಚೆನ್ನಾಗಿ ಯಾವ್ದಾದ್ರು ಜಲ್ದಿ ಮಾಡ್ಕೊಂಡು ಹೋಗೋರು ಇರ್ತಾರೆ. ಜಲ್ದಿ ಟೈಮಿಂಗ್ಸ್ ಇಲ್ದಿದ್ದಕ್ಕಾಗಿ ಹೆಂಗೋ ಮಾಡ್ಕೊಳೋದು. ಅಂದರೆ ಆ ಪೂಜೆ ಅದೇ ಥರ ನಡೀತಾ ಇದೆ. ಇವಾಗೂ ನಿತ್ಯ ಪೂಜೆ ನಡೀತೈತೆ. ಇಲ್ಲಿ ನಡೆಯುತ್ತೆ 60 ಪೂಜೆ, ಅಲ್ಲೂ ನಡೆಯುತ್ತೆ 60 ಪೂಜೆ. ಪೂಜೆಗಳಿಗೇನು ತಾಪತ್ರ ಇಲ್ಲ, ಪೂಜೆಗಳು ನಡೀತವೆ. ಇಲ್ಲಿ ಪ್ರತಿ ಶುಕ್ರವಾರ ಅನುದಾನ ಇರುತ್ತೆ. ಪ್ರತಿ ಶುಕ್ರವಾರ ಅಮಾವಾಸ್ಯೆ, ಪೌರ್ಣಮಿ, ಇದು ಒಂದೊಂದು ಒಳ್ಳೆ ದಿನಗಳಲ್ಲೆಲ್ಲ ಪೂರ್ತಿ ದಿನ ಅನುದಾನ ಇರುತ್ತೆ. ಇಲ್ಲೆಲ್ಲ ಅನುದಾನ ಇರುತ್ತೆ, ಎಲ್ಲ ಇರುತ್ತೆ. ಇಲ್ಲಿ ತಿರ್ಗಿ ಆಮೇಲೆ ಜನವರಿ 1ನೇ ತಾರೀಕು ಇತ್ತೀಚೆಗೆ ಬ್ರಹ್ಮರಥೋತ್ಸವವನ್ನು ಸ್ಟಾರ್ಟ್ ಮಾಡಿದ್ವಿ. ಅದು ಯುಗಾದಿ ಹಬ್ಬದ ದಿನ ಮಾಡ್ತಾಯಿದ್ರಿ. ಯುಗಾದಿ ಹಬ್ಬದ ದಿನ ಬೇಡ ಅನ್ನೋ ಇದರಿಂದ ಜನವರಿ 1ನೇ ತಾರೀಕು ಮಾಡೋದಕ್ಕಾಗಿ ಎಲ್ಲ ಕಡೆಯಿಂದ 1ನೇ ತಾರೀಕು ಈ ತಿಂಗಳು ಈ ವರ್ಷ 1ನೇ ತಾರೀಕು ಮಾಡಿದ್ದಾಗಿದೆ. 2025ರಿಂದ 1ರಿಂದ ಆಗೋಗಿದೆ. ಸೊ ಈ ತಾಯಿ ವಿಶೇಷತೆ ಬಗ್ಗೆ ತಿಳಿಸಿ. ಅಂದರೆ ಯಾವಾಗ ಪ್ರತಿಷ್ಠಾಪನೆ ಆಯಿತು ಅಮ್ಮನವರು? ಆ ಕಾಲದ ಪ್ರಾಚೀನ ಶಕ್ತಿ ಅಪರೂಪ ಇದೆ. ಶಕ್ತಿ ಎಲ್ಲ ಜನಗಳಿಗೂ ಇದ್ರ ಈ ಅಮ್ಮನ ಕಂಡ್ರೆ ಅಷ್ಟು ದಿಗಿಲಿದೆ, ಭಯ ಭಕ್ತಿ ಇದೆ. ಈ ಅಮ್ಮನ ಕುಡಿದ್ಬಿಟ್ಟು ಬರೋದು, ಆಮೇಲೆ ಮಾಡೋದು ಅವೆಲ್ಲ ಇತ್ತು ಹಳೆ ಕಾಲದಲ್ಲಿ. ಈಗ ಅವೆಲ್ಲ ಯಾವುದು ಬರೋಲ್ಲ. ಕುಡಿದೇ ಆಗಲಿ, ಸ್ನಾನ ಮಾಡಿದ್ರೆ ಒಳಕ್ಕಾಗಲಿ ಬರೋದಿಲ್ಲ, ಯಾರು ಬರೋಲ್ಲ. ಇವಾಗೆಲ್ಲ ದೊಡ್ಡದಾಗಿದೆ, ಗೋಪುರ ಆಗಿದೆ. ಎಲ್ಲ ಭಯ ಭಕ್ತಿ ಜಾಸ್ತಿ ಇದೆ. ಈ ಅಮ್ಮನ ಕಂಡ್ರೆ ಆಸೆನೂ ಇದೆ ಊರೊಳಗೆ. ಯಾವುದೇ ಒಂದು ಕಾಯಿಲೆ ಕಸಾಲೆಗಳಿಗೆಲ್ಲ ಅಡ್ಡ ಹಾಕ್ಕೊಂಡು ನಿಂತಿರೋಳು, ಊರು ಬಾಕ್ಲಾಗಿ ನಿಂತಿರೋ ಮಾರಮ್ಮ ಅಂತ ದುಷ್ಟ ಶಕ್ತಿಗಳೆಲ್ಲ ಬರೆದಿದ್ದಂಗೆ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಶಕ್ತಿ ತಾಯಿಯಲ್ಲಿದೆ. ಅದರಿಂದ ಏನು ಅಂದರೆ ಈ ಅಮ್ಮನಿಗೆ ವಿಶೇಷ ಏನು ಅಂದರೆ, ಯಾವಾಗೂ ಮರಿಗಿರಿ ಹೊಡೆಯೋದು ಆಗಲಿ, ಕೋಳಿ ಕುಯ್ಯೋದಾಗಲಿ ಯಾವಾಗೂ ಇರೋದಿಲ್ಲ. ಊರ ಹಬ್ಬದಾಗ ಮಾತ್ರ ಇರುತ್ತೆ. ಅದು ಅವ್ರ ಮನೆ ತಾವು ಅವ್ರು ಮಾಡ್ಕೊತಾರೆ. ಇಲ್ಲೇ ದೇವಸ್ಥಾನ ಇರಲ್ಲ. ಆದರೆ ಈ ಅಮ್ಮನಿಗೆ ಬಂದು ಭಾರಿ ಶಕ್ತಿ ಸ್ವರೂಪಿಣಿ. ಯಾವಾಗೂ ಅಲಂಕಾರವಾಗೇ ಇರ್ತಾಳೆ. ಅಲಂಕಾರದಾಗೆ ಇರ್ತಾಳೆ. ಯಾವಾಗ ಬಂದವ್ರನ್ನೆಲ್ಲ ಏನೋ ಕಾಪಾಡ್ಕೊಂಡು ಹೋಗ್ತಾ ಇರ್ತಾರೆ. ಮಕ್ಕಳು ದೊಡ್ಡವರು ಚಿಕ್ಕವರು ಅಂತರ ಮಂತ್ರ ಎಲ್ಲ ಹಾಕ್ಕೊಂಡು ಹೋಗ್ತಾರೆ. ಇಲ್ಲಿ ಅಜ್ಜಿಯಾಗಿ ನಡೀತೈತೆ. ಅಯ್ಯಮ್ಮಂದೇನು ಅಯ್ಯಮ್ಮನ ಪಾಡ್ಕ ಅಯ್ಯಮ್ಮನ ನಡೀತಾ ಇರ್ತಾರೆ. ನಾವು ನೋಡ್ಕೊಂಡು ಅಷ್ಟು ನಮ್ಮ ಕೈಯಾಗ ಆದಷ್ಟು ನಾವು ಮಾಡ್ತಾ ಇರ್ತೀವಿ. ಚಂಪವಲ್ಲಿ ಮಾರಮ್ಮ ಎಂಬ ಗ್ರಾಮ ದೇವತೆ ಆದ ಮೂಲ ವಿಗ್ರಹ, ಪುರಾತನ ಕಾಲದಿಂದ ನೆಲೆಯಾಗಿ ನಿಂತಿರುವಂಥ ತಾಯಿ. ಹಾಗೂ
ಉಸ್ತುಮೂರ್ತಿ ನೋಡಿ ಅಲ್ಲಿದೆ ಅಮ್ಮನವರು. ಅದು ಪ್ರತಿ ವರ್ಷ ಜನವರಿ 1ರಂದು ಬ್ರಹ್ಮರಥೋತ್ಸವಕ್ಕೆ ಸಿದ್ಧವಾಗುವಂಥ ಅಮ್ಮನವರು. ಹಾಗೂ 5 ವರ್ಷಕ್ಕೊಂದ್ಸಲ ಊರಹಬ್ಬಕ್ಕೆ ಮೀಸಲಾಗಿ ಇಟ್ಟು ಇಡೀ ಗ್ರಾಮವನ್ನು ಮತ್ತು ಸುತ್ತಮುತ್ತ ಗ್ರಾಮಸ್ಥರನ್ನು ರಕ್ಷಣೆ ಮಾಡಿ ಒಂದು ಊರಹಬ್ಬವನ್ನು ಮಾಡುವಂಥದ್ದು, ಊರಿಗೆಲ್ಲ ಶಾಂತಿ ನೆಮ್ಮದಿ ಸಿಗುವಂಥ ಕ್ರಿಯೆ ಕೂಡ ಇಲ್ಲಿ ನಡೆಯುತ್ತೆ. ಹಾಗೂ ಶ್ರಾವಣ ಮಾಸದಲ್ಲಿ ಮತ್ತು ನವರಾತ್ರಿ ಪೂಜೆಗಳಲ್ಲಿ ವಿಶೇಷವಾದಂಥ ನವರಾತ್ರಿ ಮಂಟಪವನ್ನು ರಚಿಸಿ ಅದರಲ್ಲಿ ನವರಾತ್ರಿ ಪೂಜೆ 1 ಅಲ್ಲ 2 ದಿವಸ ಅಲ್ಲ 9 ದಿವಸ ಅಲ್ಲ, ಬರಾಬರಿ 2.5 ತಿಂಗಳುಗಳ ಧನುರ್ಮಾಸ ಬರುವವರೆಗೂ ನವರಾತ್ರಿ ಸ್ಟಾರ್ಟ್ ಆಫ್ ಬಿಗಿನಿಂಗಿಂದ ಹಿಡಿದು 2.5 ತಿಂಗಳು ಕೂಡ ಪ್ರತಿಯೊಬ್ಬರು ಭಕ್ತಾದಿಗಳಿಂದನೂ ಕೂಡ ನವರಾತ್ರಿಯ ವಿಶೇಷ ಪೂಜೆಗಳು ನಡೀತಾ ಇರುತ್ತೆ. ಭಜನೆ, ಅನ್ನದಾನ ಮತ್ತು ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ. ಪ್ರತಿದಿನ ಬರುವಂಥ ಭಕ್ತಾದಿಗಳು ಯಂತ್ರ ಮುಖಾಂತರವಾಗಿರ್ಬೋದು, ದೃಷ್ಟಿ ಮುಖಾಂತರವಾಗಿರ್ಬೋದು ಮತ್ತು ಹಾಗೂ ಊರಿನ ರಕ್ಷಣೆಗಾಗಿರ್ಬೋದು ಎಲ್ಲ ತಾಯಿ ಜಗನ್ಮಾತೆ ಚಂಪಾವಲ್ಲಿ ಮಾರಮ್ಮ ಆಗಿನಿಂದ ಇಲ್ಲಿವರೆಗೂ ಕೂಡ ರಕ್ಷಣೆ ಮಾಡ್ತಾ ಇದೆ. ಊರನ್ನು ಕಾಪಾಡ್ತಾ ಇರೋದೇ ಮಾರಮ್ಮ. ಇದು ಚಂಪದಾಮಗ ಸ್ವಾಮಿಯ ಪವಿತ್ರವಾದ ಸ್ಥಳದಲ್ಲಿ ತಾಯಿ ಅಮ್ಮನವರು ಚಂಪಾವಲ್ಲಿ ಮಾರಮ್ಮ ನೆಲೆಗೊಂಡು ಇಡೀ ದೇಶಕ್ಕೆ ಮಿಗಿಲಾಗಿ ನೆಲೆಯಾಗಿ ನಿಂತಿರುವಂಥ ಅಮ್ಮನವರು. ಇದರಿಂದ ಭಾಳ ವಿಶೇಷವಾದಂತೆ ಎಲ್ಲ ಕಾರ್ಯಕ್ರಮ ನಡೆಯುತ್ತೆ. ಇದಕ್ಕೆ ಎಲ್ಲ ಹೆಚ್ಚಿನ ಲಕ್ಷ ಜನ ಭಕ್ತಾದಿಗಳು ಕೂಡ ಬಂದು ಮಾಡ್ತಾರೆ. ಇದು ಕೂಡ ವಿಶೇಷ ಇದಾಗಿದೆ. ಚಂಪಕಧಾಮ ಸ್ವಾಮಿಗೆ ಶ್ರೇಷ್ಠವಾದ ಚಂಪ ಮಲ್ಲಮ್ಮ ಮಾರಮ್ಮ ರಥೋತ್ಸವ ಆಗಿರ್ಬೋದು, ಪ್ರತಿದಿನ ಉತ್ಸವಗಳಾಗಲಿ ಪ್ರದಕ್ಷಿಣೆ ಆಗಿ ಬಂದ ಮೇಲೆ ರಾಜಬೀದಿಯಲ್ಲಿ ಚಂಪಕಧಾಮ ಸ್ವಾಮಿ ನಿಂತುಕೊಂಡು ಅಮ್ಮನವರ ದರ್ಶನ ಮಾಡಿ, ಚಂಪಕಧಾಮ ಸ್ವಾಮಿ ದರ್ಶನ ಮಾಡಿ ತನ್ನ ಅಮ್ಮನವರಿಂದನೂ ಕೂಡ ಮಂಗಳಾರತಿಯನ್ನು ಸ್ವೀಕರಿಸುವಂಥ ಪ್ರತೀತಿ ಇದೆ. ಅದಕ್ಕೆ ವಿಶೇಷ ಬ್ರಹ್ಮರಥೋತ್ಸವ ದಿನಗಳಾಗಿರ್ಬೋದು, ನಾನು ಉತ್ಸವ ಮಾಡಿಸಿರೋ ಅಷ್ಟೇ, ಪ್ರತಿಯೊಬ್ಬರು ಭಕ್ತಾದಿಗಳು ಉತ್ಸವ ಮಾಡಿಸಿರೋ ಅಷ್ಟೇ. ಇಲ್ಲಿ 2 ನಿಮಿಷ ನಿಂತು ಆ ಮಂಗಳಾರತಿಯನ್ನು ಪಡೆದು ಮುಂದಕ್ಕೆ ಹೋಗುವಂಥ ಚಂಪಕಧಾಮ, ಅದಕ್ಕೆ ಚಂಪಕವಲ್ಲಮ್ಮ ಅಂತ ನಾಮಕರಿಸಿ ಭಗವಂತರ ಇತಿಹಾಸ ಚೋಳರ ಕಾಲದಿಂದನೂ ಕೂಡ ನೆಲೆಯಾಗಿರುವಂಥ ಸ್ಥಳ. ಅಂದ್ರೆ ಆ ಸಮಯದಲ್ಲೇ ಇದು ಪ್ರತಿಷ್ಠೆ. ಹೌದು, ಹೊಸದೇನಲ್ಲ. ಆಗಿನ ಕಾಲದ ಚೋಳರ ಕಾಲದಲ್ಲಿ ಏನು ನೆಲೆಯಾಗಿ ಚಂಪಕಧಾಮ ನೆಲೆಯಾಗಿದನೋ ಆ ಕ್ಷಣದಲ್ಲೇ ಇದು ಕೂಡ ನೆಲೆಯಾಗಿ ನಿಂತಿರೋದು. ಚಾಮುಂಡೇಶ್ವರಿ ಕೂಡ ಉತ್ಸವ ಪಲ್ಲಕ್ಕಿ ದಿನಗಳಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಹಾಗೂ ಇದು ಗುಳುಗಂಜಿ ಅಂತ ಹೆಸರು. ಇಲ್ಲಿ ವಿಶಿಷ್ಟತೆ ಏನಂದರೆ, ಈ ನಮ್ಮಲ್ಲಿ ಅಂದ್ಕೊಂಡಂಥದ್ದು ನಮಗೆ ಕಷ್ಟ ಆಗಿದೆ, ನನಗೆ ಅನಾರೋಗ್ಯವಾಗಿದೆ, ಇಲ್ಲ ನಾನು ಆಗಿದ್ದ ಕೆಲಸಗಳು ಆಗ್ತಾ ಇಲ್ಲ, ಏನು ಮಾಡಬೇಕು ಅಂದಾಗ ಈ ರೀತಿ ನೋಡಿ ಅವ್ರು ತೋರಿಸ್ತಾರೆ. ಆ ರೀತಿ ಅದರ ಮೇಲೆ ಎಷ್ಟು ಬಾರಿ ಹಾಕೋದು? 3 ಬಾರಿ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳೋಂಥದ್ದು. ಇದು ಗುಲ್ಗಂಜಿ. ಈ ಗುಲ್ಗಂಜಿ ಸ್ಥಾನ ಎಲ್ಲೂ ಇಲ್ಲ, ಯಾವ ಮಾರಮ್ಮ ಕ್ಷೇತ್ರದಲ್ಲೂ ಇಲ್ಲ. ಅಂದ್ರೆ ಏನಾನ ಕೆಲಸ ಆಗ್ಬೇಕು ಹೌದು, 3 ಸಲ ಎತ್ತಿ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳೋಂಥದ್ದು. ಅದು ಯಶಸ್ವಿಯಾಗಿದೆ ಮತ್ತು ಸಿದ್ಧಿನೂ ಆಗಿದೆ. ಇಲ್ಲಿ ಇಷ್ಟು ದಿನದ ಒಳಗಡೆ ಆಗುತ್ತೆ ಅಂದ್ರೆ ಮಿನಿಮಮ್ 48 ದಿವಸದೊಳಗೆ ಅಂದ್ಕೊಳ್ಳೋ ಕೆಲಸ ಸಕ್ಸಸ್ ಆಗುತ್ತೆ. ಯಾಕೆಂದ್ರೆ ಉದಾಹರಣೆ, ಈ ಚಂಪಕಧಾಮ ದೇವಸ್ಥಾನದಲ್ಲಿ, ಯಾಕೆಂದ್ರೆ ಅಮೇರಿಕದಲ್ಲಿ ಒಬ್ರು ಇದ್ದಾರೆ, ಹೇಳಿದ್ದೆ ನಿಮ್ಗೆ ಅವತ್ತೊಂದ್ಸಲ. ಅದೇ ತರ ಅಲ್ಲಿ ದರ್ಶನ ಮಾಡಿ ಇಲ್ಲಿದು ದರ್ಶನ ಮಾಡ್ಕೊಂಡು ಹೋದವ್ರು ಕೂಡ ಇವತ್ತು ಯಶಸ್ವಿಯಾಗಿದ್ದಾರೆ. ಅನಾರೋಗ್ಯದಿಂದ ನೆರಳುತ್ತಿದ್ದಂಥದ್ದು ಚಂಪಕಧಾಮನ ಫೋಟೋ ಮತ್ತು ಮಾರಮ್ಮ ಫೋಟೋ ಇಟ್ಕೊಂಡು ಈಗಲೂ ಆ ಪೂಜೆ ಮಾಡ್ತಾ ಇದ್ದಾರೆ ಅಮೇರಿಕದಲ್ಲಿ. ಅವರು ಯಶಸ್ವಿಯಾಗಿದ್ದಾರೆ. ಕುಲದೇವರು, ಅವರು ಮನೆ ದೇವರು ಚಂಪಕಧಾಮ, ಇವತ್ತು ಯಶಸ್ವಿಯಾಗಿದ್ದಾರೆ. ಅನಾರೋಗ್ಯದಿಂದ ಆರೋಗ್ಯವಂತರಾಗಿ ಈಗಲೂ ಚೆನ್ನಾಗಿದ್ದಾರೆ. ವರ್ಷಕ್ಕೊಂದ್ಸಲ ಬಂದು ದರ್ಶನ ಮಾಡ್ಕೊಂಡಿದ್ದಾರೆ. ಸರಿ ಹೇಳಿದ್ದೆ. ಎಲ್ಲಕ್ಕೂ ದೈವ ಭಕ್ತಾದಿಗಳಿಂದನೇ ಕಾರಣ ಹೊರತು ಅರ್ಚಕರಿಂದ ಕಾರಣ ಅಲ್ಲ, ಭಕ್ತಾದಿಗಳಿಂದನೇ ಕಾರಣ ಆಗೋದು. ಹೌದು, ಜನ ಬಂದ್ರೆ ಭಕ್ತಾದಿ, ಇಲ್ಲ ಹೋದ್ರೆ ಜನ ಬರ್ದಿಲ್ಲ ಅಂದ್ರೆ ದೇವಸ್ಥಾನ ಏನಕ್ಕಾಗುತ್ತೆ? ಆಗಲ್ಲ. ನಾವು ಜನ ಇದ್ರೆ, ಹತ್ತಾಳಿದ್ರೆ ಜನ, ಹತ್ತಾಳಿಲ್ಲ ಅಂದ್ರೆ ಒಬ್ಬರೇ ಬಂದು ದೇವಸ್ಥಾನ ಪೂಜೆ ಮಾಡೋಕ್ಕಾಗಲ್ಲ. ಭಕ್ತಾದಿಗಳ ಕೋರಿಕೆ ಮದುವೆಗಳು ಬೇಕಾದಷ್ಟಾಗಿದೆ. ಈ ಅಮ್ಮನ ಅರ್ಕೆ ಮಾಡ್ಕೊಂಡು ಮದುವೆ ಆಗಿದೆ, ಮಕ್ಕಳಾಗಿದೆ, ಇವೆಲ್ಲ ಜಾಸ್ತಿ ಇದೆ. ಮುಖ್ಯವಾಗಿ ಏನು ಅರ್ಕೆ ಮಾಡ್ಕೊಂತ ಯಾವುದೇ ಮಾಡ್ಕೊಂಡ್ರೂ ನಡೆಯುತ್ತೆ. ಇಲ್ಲಿ ಗುರುಗಂಜಿ ಬೇರೆ ಇದೆ ಒಳಗಡೆ.
ಗುರುಗಂಜಿಯಲ್ಲಿ ಮಕ್ಕಳಿಗೆ ಆಟ ಆಡುವಾಗ ಓಂ ಅಂತ ಬರೆಸಿ ತಂದೆ ತಾಯಿ ತೊಡೆ ಸೋದರ ಮಾವನ ತೊಡೆ ಮೇಲೆ ಕೂತ್ಕೊಂಡು ಓಂ ಅಂತ ಬರ್ಸ್ಬಿಟ್ಟು ಗುರುಗಂಜಿನ ಕೈಯಾಗ ಆಡಿದ್ರೆ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ, ಚೊದಲಿದ್ರೆ ಹೋಗುತ್ತೆ ಅನ್ನೋದೊಂದು ಕಾರಣ ಇದೆ. ಗುರುಗಂಜಿ ಇದೆ ಒಳಗಡೆ, ಅಕ್ಷರಾಭ್ಯಾಸ ಮಾಡಿಸ್ಬೋದು. ನಾವೇ ಅವರೇ ಬಂದು ಮಾಡ್ಕೊಂಡು ಹೋಗೋದು, ಅದು ಯಾರು ಮಾಡಿಸೋದು. ಅಕ್ಷರಾಭ್ಯಾಸಕ್ಕೆ ಭಾರಿ ಹೇಳ್ಕೊಟ್ಟಂಗ ಯಾವ ಟೈಮು ಇಲ್ಲ ಗಳಿಗೆ ಇಲ್ಲ ಬಂದು ಮಾಡ್ಕೊಂಡು ಹೋಗೋದು. ಆ ಥರ ಒಂದು ವಿಶೇಷವಾಗಿದೆ ಇದು. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬರುತ್ತೆ ಇಲ್ಲಿ ಅಕ್ಷರಾಭ್ಯಾಸ ಮಾಡ್ಕೊಂಡು ಹೋದ್ರೆ. 100% ಇದು ಪರ್ಸನಲ್ ಆಗೋದಕ್ಕಾಗಿಯೇ ಎಲ್ಲರೂ ಬಂದು ಮಾಡೋದು. ಇಲ್ಲೆಲ್ಲೂ ಇಲ್ಲ, ಗುರುವಾಯೂರಾಗ ಬಿಟ್ಟರೆ ಗುರುಗಂಜಿ ಇಲ್ಲೇ ಇರೋದು, ಇನ್ನೆಲ್ಲೂ ಇಲ್ಲ. ಏನಾರ ಭಕ್ತಿಯಿಂದ ನಾವೇನಾರ ಅರ್ಕೆ ಹೊತ್ಕೊಂಡು ಅದು ಅರ್ಕೆ ಮಾಡ್ಕೊಂಡು ಹೋದಾಗ ಅದು ಅದ್ರ ಶಕ್ತಿ ನಮ್ಮ ಮೈ ಮೇಲೆ ವೈಬ್ರೇಷನ್ ಆಗುತ್ತೆ. ಅವಾಗ ಅಂದ್ಕೊಂಡಿದ್ದು ಕೆಲಸ ಆಗುತ್ತೆ ಅನ್ನೋರಿಂದ. ಇನ್ನೊಂದು ವಿಶೇಷ, ಬನ್ನರ್ಘಟ್ಟದ ಶ್ರೀ ಚಂಪಕಧಾಮ ಸ್ವಾಮಿಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಈ ಕಾಣ್ತಿರೋ ಧ್ವಜಸ್ತಂಭ ಅಂದರೆ ಗರುಡಗಂಬ, ಇದು ಚೋಳರ ಕಾಲದಲ್ಲಿ ನಿರ್ಮಿತಗೊಂಡಿರುವಂಥದ್ದು. ಇದು ತುದಿಯ ಏನು ಎತ್ತರದ ತುದಿಯ ಇದೆಯೋ ಶ್ರೀ ಚಂಪಕಧಾಮ ಮೂಲ ವಿಗ್ರಹದ ಪಾದಕ್ಕೆ ಸಮಾನವಾಗಿ ಸಮತೋಲನದಲ್ಲಿ ಇರುವಂಥ ಒಂದು ವಿಶೇಷವಾದಂಥದ್ದು. ಏಕೆಂದರೆ ಈ ಥರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಧ್ವಜಸ್ತಂಭದ ಗರುಡಗಂಬದ ತುದಿಗೂ ಸ್ವಾಮಿಯ ಪಾದಕ್ಕೆ ಸಮಾನ ಆಗಿರೋದು ಇಡೀ ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಇರೋದಿಲ್ಲ. ಇದೊಂದು ಕಂಡು ಬಂದರೆ ಆ ಕಾರಣದಿಂದ ಇಲ್ಲಿ ಬರುವಂಥ ಭಕ್ತಾದಿಗಳು ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರುವಾಗ ಇವೆ 2 ವೀಲರು 4 ವೀಲರು ವೆಹಿಕಲ್ಗಳನ್ನು ಈ ಕಂಬವನ್ನು ಸುತ್ತಕೊಂಡು ಹೋಗುವಂಥ ಪದ್ಧತಿ ಕೂಡ ಇದೆ. ಈ ನೇರವಾಗಿ ಬರೋದಿಲ್ಲ, ಒಂದು ಹಿಂಗೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬಂದು ಎಲ್ಲೇ ಎಷ್ಟೇ ಕಿಲೋಮೀಟ್ರ್ ಪ್ರಯಾಣ ಬೆಳೆಸಲಿ, ಯಾವುದೇ ಶುಭ ಕೆಲಸ ಕಾರ್ಯಗಳಿಗೆ ಹೋದರೂ ಕೂಡ ಈ ಗರುಡಗಂಬವನ್ನು ಪ್ರದಕ್ಷಿಣೆ ಮಾಡಿ ಸ್ವಾಮಿಗೆ ಕೈ ಮುಕ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಅದರಿಂದ ಯಶಸ್ವಿಯನ್ನಾಗುತ್ತೀವಿ, ಅಂದ್ಕೊಂಡಿದ್ದು ಕೆಲಸ ಆಗುತ್ತೆ ಅನ್ನೋ ಒಂದು ಇಂದಿನ ಕಾಲದಿಂದ ನಡ್ಕೊಂಬಂಡಿರೋ ಒಂದು ನಂಬಿಕೆನೇ ಇವತ್ತು ಕೂಡ ದೃಢವಾಗಿ ಕಾರ್ಯನಿರ್ವಹಿಸಗೊಂಡಿದೆ. ಅದರಿಂದ ಎಲ್ಲ ಸಾರ್ವಜನಿಕರು ಭಕ್ತಾದಿಗಳು 2 ವೀಲರಿಂದ ಹಿಡಿದು 4 ವೀಲ್ ವೆಹಿಕಲ್ಗಳು ಕೂಡ ಈ ಕಂಬವನ್ನು ಸುತ್ತಕೊಂಡು ಮುಂದಿನ ಪ್ರಯಾಣವನ್ನು ಬೆಳೆಸ್ತಾರೆ. ಈ ದೇವಸ್ಥಾನಕ್ಕೆ ಹೋಗಕ್ಕಿಂತ ಮುಂಚೆ ಇಲ್ಲಿ ಬಂದು ಸುತ್ತಾಕೊಂಡು ದೇವಸ್ಥಾನಕ್ಕೆ ಅಲ್ಲ ಹೋಗಿ ದೇವಸ್ಥಾನಕ್ಕೆ ಹೋಗ್ತಾರೆ. ಈ ಕೆಲವರು ಕೆಲಸ ಕಾರ್ಯಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಮನೆ ಬಿಟ್ಟು ಬರಬೇಕಾದ್ರೆ ಈ ಕಂಬವನ್ನು ಸುತ್ತಕೊಂಡು ಗರುಡಗಂಬವನ್ನು ಸುತ್ತಕೊಂಡು ಪ್ರಯಾಣ ಬೆಳೆಸ್ತಾರೆ. ಕೆಲಸಕ್ಕೆ ಹೋಗುವಂಥದ್ದು, ವ್ಯವಹಾರಕ್ಕೆ ಹೋಗುವಾಗ, ಒಂದು ಬಿಸ್ನೆಸ್ಗೆ ಹೋಗುವಾಗ, ಒಂದು ಸಿಟಿಗೆ ಹೋಗ್ಬೇಕಾದ್ರೆ, ಒಂದು ಟೂರಿಸಮ್ಗೆ ಹೋಗ್ಬೇಕಾದ್ರೂ ಕೂಡ ಈ ಸ್ವಾಮಿ ಇದನ್ನ ಪ್ರದಕ್ಷಿಣೆ ಹಾಕೊಂಡು ಹೋಗುವಂಥ ಪದ್ಧತಿ. ಅಂದ್ರೆ ಎಲ್ಲ ಕಾರ್ಯದಲ್ಲೂ ಜಯ ಸಿಗುತ್ತೆ ಮತ್ತು ಹೋಗಿ ಸುರಕ್ಷಿತವಾಗಿ ಹೋಗಿ ಬರ್ತೀವಿ ಅನ್ನೋ ಒಂದು ನಂಬಿಕೆಯಲ್ಲಿ ಇದು ಸಕ್ಸಸ್ ಆಗಿದೆ. ಯಾವುದೇ ತರದ ಅವಘಡವನ್ನು ಕೂಡ ಇಲ್ಲಿವರೆಗೂ ಸಂಭವಿಸಿಲ್ಲ ಅಂತ ಅಷ್ಟು ವಿಶೇಷವಾದ ಒಂದು ಗರುಡ ಪುರಾಣದಲ್ಲಿ ಮತ್ತು ಗರುಡಸ್ತಂಭವಾಗಿ ಸ್ಥಾಪನೆ ಆಗಿರುವಂಥದ್ದು. ಅದು ನಮ್ಮ ಬಿಸಿಲು ಮಾರಮ್ಮ ಅಂತ 2 ಇದೆ ಅಲ್ಲಿ, ಬಸರಿ ಹೆಂಗಸರು ಅಂತೆ. ಆಗ ಯಾರು ಎತ್ತಕ್ಕಾಗಿದ್ದಾಗ ಬಂದು ಅವ್ರು ಎತ್ತಿದ್ದಕ್ಕಾಗಿ ಬಸರಿ ಹೆಂಗಸರು ಎತ್ತಿದ್ದಕ್ಕಾಗಿ ಬಿಸಿಲು ಮಾರಮ್ಮ ಅಂತ ಅಲ್ಲೇ ಇರೋದು. ಆಗ ಒಂದು ಎಡಗೈಗೆ ಎತ್ತು ನಿಲ್ಲಿಸ್ಲು ಅಂತ ಒಂದು ಪುರಾಣದಾಗ ಏನೋ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಎಲ್ಲ ಹೇಳ್ಕೊಳೋದ್ರಿಂದ ಎಲ್ಲ ಇದೆ. 54 ಅಡಿ ಇದೆ ಕಂಬ, ಧ್ವಜಸ್ತಂಭ. ಅದು ಚಂಪಕಧಾಮನ ಪಾದಕ್ಕೆ ಸರಿಯಾಗಿ ದೀಪಸ್ತಂಭವಾಗಿದೆ ಅಂತ ಅಂದ್ಬಿಟ್ಟೊಂದು. ಇದ್ರ ಬಿಟ್ಟು ತಿರುಗಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಆಂಜನೇಯನ ಮಖ ಬಂದು ಪಾದಕ್ಕೂ ಇದೆ ಅಂತ ಒಟ್ಟೆ ಇವತ್ತು ಇದೆ. ಇನ್ನೊಂದು ಗಳಿಗೆಗೂ ಅದು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಪಕ್ಕ ಕಣ್ಣು ದೃಷ್ಟಿ ಕರೆಕ್ಟಾಗಿರೋದಕ್ಕೆಲ್ಲ ಕಾಣಿಸುತ್ತೆ. ಅಷ್ಟು ಇದೆ. ಒಂದು ಪಾದಕ್ಕೂ ಆಂಜನೇಯ ಪಾದಕ್ಕೂ ಅವ್ರ ಆ ಕಾಲದಾಗ ಮಾಡಿರೋದು. ಇದು ನೋಡಿದ್ರೆ ನಮ್ಗೆ ಸೊಟ್ಟೆ ಪಟ್ಟೆ ಕಾಣಿಸೋದು ದಾರಿವೆ, ಆದ್ರೆ ಅದು ಮಾತ್ರ ಸ್ಟ್ರೈಟ್ ಇದೆ. ದೇವರಿರೋದು ಆಂಜನೇಯನ ಇರೋದಕ್ಕೂ ಗರುಡಗಂಬ ಇರೋದು ಅವೆಲ್ಲ ವಾಸ್ತು ಪ್ರಕಾರವಾಗಿ ಸೂಕ್ಷ್ಮ. ಅಂದ್ರೆ ನಮ್ಮ ದೇವಸ್ಥಾನದಲ್ಲಿ ಇವಾಗೂ ಅಷ್ಟೇ ಅಲ್ಲೆಲ್ಲ ಸುತ್ತಾಕೊಂಡು ಹೋಗೋರು ಅಭ್ಯಾಸ ಜಾಸ್ತಿ ಮಾಡ್ಕೊಂಡಿದ್ದಾರೆ. ನಮ್ಮ ಗರುಡಗಂಬ ಸುತ್ಕೊಂಡು ಹೋದ್ರೆ ಏನೂ ಆಗಲ್ಲಪ್ಪ, ಒಳ್ಳೇದಾಗುತ್ತೆ ಅನ್ನೋದಕ್ಕೆಲ್ಲ ಎಲ್ಲರೂ ಬಂದು ಸುತ್ಕೊಂಡು ಹೋಗ್ತಾರೆ. ಸುತ್ಕೊಂಡು ಹೋಗ್ತಾರೆ ದಿನ ಸುತ್ತಿದ್ರೆ ಇರೋದಿಲ್ಲ ಅಲ್ಲಿ. ಇದು ಚಂಪವಲ್ಲಮ್ಮ ಮಾರಮ್ಮನು ಚಂಪಕಧಾಮ ಸ್ವಾಮಿ ದೇವರಿಗೂ ಏನು ಸಂಬಂಧ? ಚಂಪಕಧಾಮನಕ್ಕೂ ಚಂಪಕವಲ್ಲಿಗೆ ಬಂದು ಸಂಬಂಧ ಅಂದರೆ ಚಂಪಕಧಾಮನ ತಂಗಿ ಅಂತವಳು ಚಂಪಕವಲ್ಲಿ.
ಅದರಿಂದ ಚಂಪಕವಲ್ಲಿ ಅಂತ ಒಂದು ಪೂಜೆ ಮಾಡ್ಕೊಂಡು ಚಂಪಕವಲ್ಲಿ ಅಂತ ನೀನು ನನ್ನ ಹತ್ರನೇ ಇರು. ಅದಕ್ಕೆ ನಮ್ಮೂರಾಗಿರೋ ಹೆಣ್ಮಕ್ಳೆಲ್ಲರೂ ಜಾಸ್ತಿ ಊರಿಗೆ ಹೋಗಲ್ಲ, ಎಲ್ಲರೂ ತಿರ್ಗಿ ಇಲ್ಲಿಗೆ ಸೆಟ್ಲ್ ಆಗ್ತಾರೆ, ಮದುವೆ ಮಾಡ್ಕೊಂಡಿರ್ತಾರೆ. ಮೊದಲೆಲ್ಲ ಇಲ್ಲೇ ಸೆಟ್ಲ್ ಆಗ್ತಾರೆ. ಅವರು ಬಂದು ಮದುವೆ ಮಾಡ್ಕೊಂಡು ಹೋದ್ರೆ ಮುಕ್ಕಾಲು ವಾಸಿ 70% ಇಲ್ಲೇ ಬನ್ನೇರಡ್ದಾಗಿದ್ದಾರೆ. ಮನೆ ಹೇಳಿರಾಗ್ಬಿಟ್ಟಿದ್ದಾರೆ ಎಲ್ಲೆಲ್ಲ ಬಂದು. ಇವ್ರದ್ದು ಅದೇ ಎಲ್ಲರದ್ದು ಅದೇ ಎಲ್ಲ ಬಂದು ಸೊಸೈಟಿ ಇರ್ತಾರೆ. ನಮ್ಮ ಹೆಣ್ಮಕ್ಳನ್ನ ಮದುವೆ ಮಾಡಿದ್ರೆ ತಿರ್ಗಿ ಅವ್ರು ಯಾವತ್ತಿದ್ರು ನಮ್ಮೂರಾಗೆ ಬಂದು ಸೆಟ್ಲ್ ಆಗ್ತಾರೆ. ಆ ಥರ ಒಂದು ಕಾಂಪಿಟೇಷನ್ ಇದೆ, ಚೆನ್ನಾಗಿದೆ ಇದು. ಸರಿ ಸರಿ. ಅವ್ರು ಇಲ್ಲಿ ಬಂದವ್ರು ಬದುಕಲಿ, ಇರೋರು ಸಾಯಿಲಿ ಅನ್ನೋಂಗೇನಿಲ್ಲ. ಬಂದವ್ರು ಚೆನ್ನಾಗೇ ಆಗಿದ್ದಾರೆ, ಇಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದಾರೆ ಬಂದವರು. ಹಂದಿ ಮೇಲೆ ಒಂದು ಕತ್ತಿ ತುಂಬಿದ್ದಾರೆ, ಎಲ್ಲ ಇದೆಯಲ್ಲ, ಅದಕ್ಕಾಗಿನೇ ಅದನ್ನ ಹಾಕಿರೋದು. ಇಲ್ಲಿ ನಮ್ಮ ಮುಸ್ಲಿಮ್ಸ್ ಅವ್ರು ಇರೋದಿಲ್ಲ, ಮುಸ್ಲಿಮ್ಸ್ ಅವ್ರು ಬಿದ್ದು ತಿಕ್ಲಿಡಿದು ಹೋಗಿದ್ದಾರೆ ಬೇಕಾದಷ್ಟು ಜನ. ಇಲ್ಲಿ ಅಕ್ಷರ ಅಂತ ಇದ್ರು, ಅಕ್ಷರ ನಮ್ಮ ಮರಿಯಪ್ಪನವ್ರ ಮನೆಗೆ, ಮಡಬಾಳಿಯವರು, ಅವ್ರ ಮನೆಗೆ ಇದ್ರು. ಅವರು ಮ್ಯಾನೇಜರ್, ಅವ್ನು ಪಾಪ ಅವ್ನು ಕತ್ತರ್ಬಳ ಒಂದು 2 ಲಕ್ಷ 3 ಲಕ್ಷ ಸಂಬಳ ಬರ್ತಾ ಇತ್ತಾನೆ ಆ ಕಾಲಕ್ಕೆ. ತಿಕ್ಲಿ ಹಿಡಿದು ಬಿಡ್ತು ಅವ್ನಿಗೆ, ತಿಕ್ಲಿ ಹಿಡಿದು ಹೋಗ್ಬಿಟ್ಟು. ಅಂದ್ರೆ ಇಲ್ಲಿ ಇರ್ಬೇಕು ಅಂತ ಬಂದ್ರು ಆಗಲ್ಲ. ಆಮೇಲೆ ಇಲ್ಲೊಬ್ರು ಇದ್ರು, ಅಂದಿ ಜೋಗರ ಮನೆ ಒಬ್ರು ಇದ್ರು, ಅವ್ರದ್ದು ಆಯ್ತು. ಬನ್ನಘಟ್ಟ ಕ್ಷೇತ್ರಕ್ಕೆ ಬಂದವರು ಯಾರು ಅಂದ್ರೆ ಇಲ್ಲಿ ಬಂದು ಮುಸ್ಲಿಮ್ಸ್ ಬಂದಿದ್ದಾರೆ, ಪೊಲೀಸರು ಅವರು ಇವರು. ಅವ್ರು ಬಂದು ಇಲ್ಲಿ ಊರಾಗಿಲ್ಲ ಇದ್ರೆ ಕೂಡ ಬಂದು ದೇವ್ರಿಗೆ ನಮಸ್ಕಾರ ಹಾಕೊಂಡು ಪೂಜೆ ಮಾಡ್ಕೊಂಡು ಇದೇ ಊರಾಗ ಇದ್ದಾರೆ. ಯಾರು ಅಯ್ಯಪ್ಪನ ಇದಾಗಬೇಕು, ಏನೋ ಹೋಗಿ ಪೂಜೆ ಮಾಡಿಸ್ಕೊಂಡು ನಮ್ಮ ಭಕ್ತಿಗೆ ಬರಬೇಕು, ಕುಂಕುಮ ಇಕ್ಬೇಕು ಅವನು. ಅವರು ನಮ್ಮ ಹಿಂದೂ ಧರ್ಮಕ್ಕೆ ಕಟಾಚಾರ ಆದ್ರೆ ಮಾತ್ರ ಅಷ್ಟು ಇರ್ಬೋದು, ಇಲ್ಲವ್ರು ಇರೋಕ್ಕಾಗಲ್ಲ. ಅವನ ಎಣೆ ಬರ್ದಾಗೂ ಆಗಲ್ಲ, ಯಾರ ಎಣೆ ಬರ್ದಾಗೂ ಆಗಲ್ಲ. ನಾನೇ ಮುಸ್ಲಿಮ್ಸ್ ಆದ್ರೆ ನನಗೂ ಇರೋಕ್ಕಾಗಲ್ಲ, ನೀನು ಮುಸ್ಲಿಮ್ಸ್ ನೀನು ಇರೋಕ್ಕಾಗಲ್ಲ. ಅಷ್ಟು ಶಕ್ತಿಶಾಲಿ ಐತೆ ನಮ್ಮ. ಅದೇ ಏನು ಕಾರಣ ಏನಿರ್ಬೋದು ಅದಕ್ಕೆ? ಕಾರಣ ಈ ದೇವಸ್ಥಾನದಾಗ ಇರಬಾರ್ದು ಅನ್ನೋ ಉದ್ದೇಶ ಏನೋ ಇದೆ ಅನ್ನಿಸುತ್ತೆ. ಇಲ್ಲಿ ಚೋಳರ ಕಾಲದ್ದು ಸುಳುಮಿಕ್ಕಿ ಇದೆ ಕೆಳಗಡೆ. ಜನ್ಮೇಜಯನವರ ಕಾಲದಾಗ ಅದು ಸುಳುಮಿಕ್ಕಿ ಬಂದಿದೆಯಲ್ಲ, ಆದ್ರಿಂದ ಆ ಕಾಲದಿಂದನೂ ಇಲ್ಲ. ವಿಶೇಷ ನಮ್ಮ ಮನೆ ಅಷ್ಟು ವಿಶೇಷ ಯಾವುದು ಇಲ್ಲೇನೋ ಅನಿಸುತ್ತೆ. ಮುಸ್ಲಿಮ್ಸ್ ಇಲ್ದಿರೋದು ಏರಿಯಾ. ಇವಾಗ ಕೈವಾರಕ್ಕೆ ಹೋಗಿ ಕೈವಾರದಾಗ 7 ಜನ ಮುಸ್ಲಿಮ್ಸ್ ಇದ್ದಾರೆ. ತಿರುಪತಿಗೆ ಹೋಗಿ ತಿರುಪತಿಯಾಗಿದ್ದಾರೆ. ತಿರುಪತಿ ಕ್ರಿಶ್ಚಿಯನ್ ಮುಸ್ಲಿಮ್ ಜಾಸ್ತಿ ಆಗಿದ್ದಾರೆ. ನಮ್ಮ ಮನೆಯವ್ರದ್ದು ಮುಸ್ಲಿಮ್ಸ್ ಇಲ್ಲ. ಸುತ್ತೂ ಇದ್ದಾರೆ, ಸುತ್ತೂ ಇಲ್ಲ. ಈ ಏರಿಯಾದಾಗ ಅನ್ನೇರ್ಘಟ್ಟ, ರಾಜಬೀದಿ, ನಮ್ಮ ಇನ್ನೊಂದು ನಮ್ಮ ಚಂಪಕಧಾಮನ ಬೀದಿಯಲ್ಲಿ ನಮ್ಮ ಜಾತ್ರೆ ಬಂದು ಇದು ಮಾರ್ಚಿಯಾಗ ಆಗೋದು. ನಮ್ಮ ಚಂಪಕಧಾಮನ ಜಾತ್ರೆ ಚಂಪಕಧಾಮನ ಜಾತ್ರೆ ಬಂದು ಕಾಮನ್ ಹೋಳಿ ಹುಣ್ಣಿಮೆ ಅಂತ ಬರುತ್ತಲ್ಲ, ಆವತ್ತು ಮೊದಲು ಸ್ಟಾರ್ಟ್ ಆದ ಚಂಪಕಧಾಮನ ಅರ್ಶಿನ ಸ್ಟಾರ್ಟ್ ಆದರೆ ನಮ್ಮದು ಅನುರಾಧ ನಕ್ಷತ್ರ ಯಾವತ್ತು ಬರುತ್ತೋ ಆವತ್ತು ನಮ್ಮ ತೇರು ನಡೆಯುತ್ತೆ. ಅಂದಾಗಂಟ ನಮ್ಮೂರಲ್ಲಿ ನಮ್ಮ ಹಳಬರು ಹೊಸ್ದಾಗಿ ಬಂದು ಬಾಡಿಗೆ ಮನೆಗೆ ಬಂದಿರೋಲ್ಲ, ಲೆಕ್ಕಕ್ಕೆ ಬರೋಲ್ಲ. ನಮ್ಮ ಹಳಬರು ಯಾರವ್ರು ಇದು ಊರಾಗ ಅವ್ರು ಯಾರು ಮಾಂಸ ಆಗಲಿ ಮೊಟ್ಟೆ ಆಗಲಿ ಯಾವುದೂ ತಿನ್ನಲ್ಲ. ಮೆಣಸಿನಕಾಯಿ ಉರಿದಾಗ ಖಾರ ಗೀರ ಏನು ಮಾಡಲ್ಲ. ಅಂದ್ರೆ ಸಿಹಿನೇ ಮಾಡ್ಬೇಕು. ಸಿಹಿ ಅದು ಏನು ಮಾಮೂಲಿ ಸಾರ್, ಮಾಮೂಲಿ ಮನೆಯಾಗ ಮಡಗಿರ್ತೀರಲ್ಲ ಸಾರ್, ಕಾರ್ಪುಡ್ ಹೊಸದಾಗಿ ಮಾಡಿಸೋದಾಗ್ಲಿ ಇವೆಲ್ಲ ಏನಿಲ್ಲ, ಮಾಡಬಾರ್ದು ಸಮಯದಲ್ಲಿ ಮಾತ್ರ. ತಿರ್ಗಿ ಆಮೇಲೆ ಸುಣ್ಣ ಬಣ್ಣ ಮಳೆಯವರು ಮಾಡ್ತಾರೆ. ಇವಾಗಿನೆಲ್ಲ ಪೇಂಟ್ಗಳು ಮಾಡೋಕೆ ಲಕ್ಷಾಂತರ ರೂಪಾಯಿ ಖರ್ಚು ಬರುತ್ತೆ, ಅದಕ್ಕಾಗಲ್ಲ. ಮೊದಲೆಲ್ಲ ಸುಣ್ಣ ಬಣ್ಣ ಬೆಳೆದು ಮಾಡ್ತಾ ಇದ್ರು. ಅಂದರೆ ಅದು ಕಳೆದ ತೇರು ಕಳೆಯ ಗಂಟ ನಮ್ಮೂರಲ್ಲಿ ಮಾಂಸ ಯಾರು ತಿನ್ನಲ್ಲ ನಮ್ಮೂರವರು. ನಮ್ಮೂರವರು ಶಕ್ತಿಶಾಲಿಗಳಾಗಬೇಕಾದ ಕಾರಣ ಚಂಪಕಧಾಮನ ಕೃಪೆ ಜಾಸ್ತಿ ಇದೆ ಎಲ್ಲರಿಗೂ. ಒಂದು ಏನೇ ಆಗಲಿ ಬನ್ನೇಟ ಅಂದರೆ ಒಂದು ಏನೋ ಒಂದು ಹೆಸರು. ಈ ಹೆಸರು ಊರು ಹೆಸರು ಬೇರೆ ಕಡೆ ಎಲ್ಲೂ ಇಲ್ಲ. ಹೌದೌದು. ಅಂದ್ರೆ ಬನ್ನೇರ್ಘಟ್ಟಕ್ಕೆ ಮುಂಚೆ ಒಂದು ಹೆಸರು ವನ್ನೇರ್ಘಟ್ಟ, ತಮಿಳ್ನಾಡದು. ಅದು ಅದು ಏನಾಗಿದೆ ಬತ್ತ ಕನ್ನಡ ಬಂದಾಗ ಈ ತಮಿಳ್ನಾಡಿಗೆ ಸೇರಿದ್ದೆ ಇದು. ಅದಕ್ಕೆ ಸಂಬಂಧಪಟ್ಟಿದ್ದಂಗೆ ಇರೋದು ಇದು. ಹೆಸರು ಮತ್ತೆ ಬದಲಾವಣೆ ಆಯ್ತು. ಬದಲಾವಣೆ ಆಗಿರೋದು ಬತ್ತ ಬನ್ನಿ ವೃಕ್ಷನೂ ಜಾಸ್ತಿ ಇದೆ ಅಂತ ಹೇಳ್ತಾರೆ, ಹಾಗಾಗಿ ಬನ್ನೇರ್ಘಟ್ಟ. ಇಲ್ಲ, ಸಂಪಿಗೆ ಹೂವು. ಸಂಪಿಗೆ ಚಂಪಕ ಅಂದ್ರೆ ಸಂಪಿಗೆ ಹೂವು. ಸಂಪಿಗೆ ಹೂವು ಅಂತಂದ್ರೆ ಬೆಟ್ಟ ಚಂಪಕ ಅಂದ್ರೆ ಸಂಪಿಗೆ ಹೂವು ಪಕ್ಕದಾಗ ಬೆಟ್ಟ ಇರೋದ್ರ ಚಂಪಕಧಾಮ. ವೆಂಕಟೇಶ್ವರ ಸ್ವಾಮಿಗೆ ಅಲವೇಲಮ್ಮ, ದುಬ್ಬಿನಾಚಾರಮ್ಮ ಅಲ್ಲಿರ್ತಾರೆ. ಇಲ್ಲಿ ನೋಡಿದ್ರೆ ಶ್ರೀದೇವಿ ದೇವಿ ಇರ್ತಾರೆ ಅಷ್ಟೇ, ಇನ್ನೇನು ಹೆಚ್ಚು ಎಬ್ರು ಒಂದೇ. ಆದರೆ ಆ ವಿಚಾರದಾಗ ಬೇರೆ ಅದೆಲ್ಲ ಯಾವತ್ತಿಂದಲ್ಲ. ಸುಳ್ಮುಖಿ ಮೊದಲಗಿರಿ ಸ್ವಾಮಿ ಅಂತಿದ್ರು, ದಶರಥರಾವ್ ಅಂತಿದ್ರು. ಮೊದಲಗಿರಿ ಸ್ವಾಮಿ ಅಂದ್ರೆ ಪುಣ್ಯಾತ್ಮ ಬಿಡಿ, ಅವನು ಕರಿ ಬಟ್ಟೆ ಹಾಕ್ಕೊಂಡು ಯಾರು ಹೋದ್ರೆ ಇಲಿ ಕಸ್ತಾ ಇದ್ರು ಕೂಡ ಶಿವ ಅನ್ಕೊಂಡು ಬಂದಿಶಪ್ ಹುಡ್ಕೊಂಡಿರೋರು. ಆಗಿನ ಕಾಲದಲ್ಲೇ 3 ಗಿಡಕ್ಕೆ ಪರ್ಮಿಷನ್ ಕೊಟ್ಟಿದ್ರಂತೆ ಸರ್ಕಾರ. ಅವಾಗ ದೊರೆ ಚಿಂದೊರೆ ಅಂತೆಲ್ಲ ಇದ್ರು. ಮೊದಲಗಿರಿ ಹೋದ್ಮೇಲೆ ಅಷ್ಟೊಂದು ಯಾರು ನಾವು ಕಳೆಯಾಗ ಅಷ್ಟು ಕಳೆಯಾಗ ಬಂದಿದ್ದೀವಿ. ನಿಮ್ಗೆ ಒಡನಾಟ ಹೆಂಗಿತ್ತು ಅವ್ರ ಜೊತೆ? ಮೊದಲಗಿರಿ ಅಂದ್ರೆ ಎಲ್ಲರೂ ಅಲ್ಲಿ ಕಾಡಕ್ಕೆ ಸೌದೆಕ್ ಹೋದ್ರೆ, ಹುಡುಗರು ದನ ಮೆಸಕ್ ಹೋದ್ರೆ ಅವ್ರಿಗೆಲ್ಲ ಡಿಕಾಷನ್ ಸಕ್ಕರೆ ಬೆಲ್ಲ ಹಾಕ್ಬಿಟ್ಟು ನೀರ್ ಹಾಕಿ ಕಾಯಿಸ್ಕೊಡ್ತಾರೆ ನೋಡಿದ್ರೆ, ಟೀ ಸ್ವಲ್ಪ ಹಾಕಿ ಆ ಥರ ಡಿಕಾಷನ್ ಮಾಡಿ ಎಲ್ಲರಿಗೂ ಕೊಡೋರು. ಹೋದವ್ರಿಗೆ ಏನು ಇಲ್ಲ ಅನ್ನಂಗಿರಲ್ಲ. ಅವತ್ತೇ ದಾನ ಧರ್ಮದ ನೆಲೆ ಅಂದ್ರೆ ಸುಳ್ಮುಕ್ಕಿನೇ.
ಎಲ್ಲ ಬನ್ನಿಯಾಟಕ್ಕೆಲ್ಲ ನೆಲೆ ಅಂದ್ರೆ ಎಲ್ಲ ಕಷ್ಟ ಕಾಲದಾಗ ಅದು ಓ ಬರ ಬರ ಬಂದಿದ್ದಾಗ ಬರಗಾಲದಲ್ಲೂ ಕೂಡ ಅವರು ಟೀ ಕೊಟ್ಟಿರೋರು ಅಂದ್ರೆ ಅವರೇ. ಅನುದಾನ ಇಲ್ಲ ಅವಾಗ. ಟೀ ಕಾಯಿಸ್ಕೊಳ್ಳೋದು ಎಲ್ಲ ಭಜನೆ ಯಾವಾಗೂ ಮಾಡ್ತಾ ಇರೋದು. ಅಲ್ಲಿ ಇವತ್ತೂ ಸರ್ ಅಲ್ಲಿ ಪವಾಡ ಜಾಸ್ತಿ ಇದೆ. ಸುಳ್ಮಿಕ್ಕಿ ಪವಾಡ ಅಷ್ಟು ಹೇಳೋಕ್ಕಾಗಲ್ಲ ಇವತ್ತೂ. ಓ ಸುಳ್ಮಿಕ್ಕಿ ಎಲ್ಲರೂ ಮೀರಿಸ್ದಂಗಿದೆ. ಅಂದ್ರೆ ಏನೋ ಗೋಧಿ ಕೊಟ್ಬಿಟ್ಟು ಹಾಳಾಗೋಗುವಂತ ಗಂಡಾಗದಂತಲ್ಲ ಇಲ್ಲ ಅವರು ಅಂದ್ರೆ ನಾವು ಅಲ್ಲಿ ಸುವರ್ಣ ಅಲ್ಲಿ ಇನ್ನೊಂದು ಸುಳ್ಮಿಕ್ಕಿ ಇನ್ನೊಂದು ಹೆಸರಿದೆ. ಸುವರ್ಣಮಿಕ್ಕಿನಿ ಅಂತಲ್ಲ ಹೆಸರು ಅದಕ್ಕೆ. ಬಿಲ್ಪತ್ರೆ ಮುಡುಗು ಅಂತಾರೆ. ಬಿಲ್ಪತ್ರೆ ಮಡುಗು ಮುಡುಗು ಮುಡುಗು ಬಿಲ್ಪತ್ರೆ ಎಲೆ 5 ತೆಗೆದು ಹಾಕಿದ್ರೆ ಮುಳುಗುತ್ತೆ ಅಲ್ಲಿ. ಇಲ್ಲಿ ಅದೇ ಎಲೆ ತಗೊಂಡ್ಬಂದು ನಿಮ್ಮ ಮನೆ ತಗೋ ಮುಳುಗಲ್ಲ ಎಲೆ ಅದು. ಓ ಅದು ಬಿಲ್ಪತ್ರೆ ಮುಳುಗು. ಬಿಲ್ಪತ್ರೆ ಎಲೆ ತಗೊಂಡು ನೀರೊಳಗಡೆ ಹಾಕಿದ್ರೆ ಮುಳುಗುತ್ತೆ ಅದು. ಎಲ್ಲ ಕಡೆ ಇವ್ರಿಗೆಲ್ಲ ತೋರಿಸ್ತಾರೆ. ಹೌದೌದು ಅದು ತೇಲುತ್ತೆ ಆದ್ರೆ ಅಲ್ಲಿ ಮುಳುಗುತ್ತೆ. ಕಲ್ಯಾಣಿಯಲ್ಲಿ ಹಾಕಿದ್ರೆ ಮುಳುಗುತ್ತೆ. ಅದಕ್ಕೆ ಬಿಲ್ಪತ್ರೆ ಮುಳುಗೆ, ಬಿಲ್ಪತ್ರೆ ಮುಳುಗು ಅಂತ ಹೆಸರು. ಆ ಒಂದು ಕೊಳದಲ್ಲಿ ಅದೊಂದು ವಿಶೇಷ ಇದು. ಅದು ಹೆಂಗ ಮುಳುಗುತ್ತೆ ಅಂದ್ರೆ ಬಿಲ್ಪತ್ರೆ ಮುಳುಗುದಂಗೆ ನಮ್ಮ ಕಾಯಿಲೆನೆಲ್ಲ ನಸಿ ಹಾಳು ಮಾಡಾಕ್ತತೆ ಅಂತ. ಆ ರೀತಿ ಅರ್ಥ ಮಾಡ್ಕೊಂಡು ಅದು ಮುಳುಗುತ್ತೆ. ಇವತ್ತು ನೀವು ಪರೀಕ್ಷೆ ಮಾಡ್ಬೋದು, ಇವತ್ತು ಮಾಡ್ಬೋದು. ಇವತ್ತು ಇದೆ ಅದು ಬಿಲ್ಪತ್ರೆ ಮುಳುಗು ಅಂತಾನು ಹೆಸರಿದೆ ಅದಕ್ಕೆ ಹೆಸರು. ಮತ್ತೆ ಬಿಲ್ಪತ್ರೆ ಮುಳುಗು ಅನ್ನೋದಕ್ಕೆ ಶಾಶ್ವತವಾದ ಹೆಸರು ಅದು ಆವತ್ತಿಂದನು. ಓ ಅದು ಕ್ರಮೇಣ ಅದು ಹೆಸರು ಬದಲಾವಣೆ ಆಯ್ತು. ಇಲ್ಲ ಸುಳ್ಮುಕ್ಕಿನಿ ಹೆಸರೇ ಸುಳ್ಮುಕ್ಕಿ. ಅದು ಬಿಲ್ಪತ್ರೆ ಮುಳುಗು ಇನ್ನೊಂದು ಹೆಸರು ಅಡ್ಡೆ ಹೆಸರು. ಅದು ಬಿಲ್ಪತ್ರೆ ಮುಳುಗು ಅಂತ ಅಂದ್ರೆ ಅದನ್ನು ಕೆಲಸ ಮಾಡುತ್ತಲ್ಲ. ಅದನ್ನು ಏನ್ ಸತ್ಯವಾಗೇ ಇದೆ ಹೆಸರು. ಅದರಿಂದ ಎಲ್ಲ ಕಡೆ ನೋಡಿದ್ದಾರೆ ಬಿಲ್ಪತ್ರೆ ಎಲ್ಲ ಹಾಕಿದ್ರೆ ಮುಳುಗಲ್ಲ. ಎಲ್ಲಿ ಮುಳುಗುತ್ತೆ ಅಂದ್ರೆ ಬರೀ ಆ ಬಿಲ್ಪತ್ರೆ ಹಾಕಿದ್ರೆ ಮಾತ್ರ ಎಲೆ ಮಾತ್ರ ಮುಳುಗೋದು, ಬೇರೆ ಎಲೆ ಮುಳುಗಲ್ಲ. ಓ ಆ ರೀತಿ ಬಿಲ್ಪತ್ರೆ ಮುಳುಗು ಅನ್ನೋದು ಅದಕ್ಕೆ. ಬಿಲ್ಪತ್ರೆ ಹಾಕಿದ್ರೆ ಮಾತ್ರ. ನೀಲಗಿರಿ ಅಂತ ಇದ್ರು ಸ್ವಾಮಿ ಅವರು ಸೋಂಪುರದವರು. ಆನೇಕಲ್ ಸೋಂಪುರ. ಅವ್ರ ಪವಾಡ ಏನು ಅಂದ್ರೆ ಅವರು ಗುರುಗಳು ಚೆನ್ನಪ್ಪ ಸ್ವಾಮಿನೋ ಚಿಂದೊರೆ ಸ್ವಾಮಿ ಅಂತ ಇದ್ರಂತೆ. ಚಿಂದೊರೆ ಸ್ವಾಮಿ ಶಿಷ್ಯರಾಗಿ ಬಂದು ಸೇರ್ಕೊಂಡಿದ್ದವರು. ಅವರು ಬಂದು ಸೇರಿಕೊಂಡು ಅಲ್ಲೇ ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ಪೂಜೆ ಮಾಡಿಕೊಂಡು ಅಲ್ಲೇ ಇದಾದರು, ಐಕ್ಯ ಆದ್ರು ಅವರು. ಆದರೆ ಅವರ ಸತ್ಯಾಸತ್ಯಗಳಾಗಿ ನಡೆದಿರುವಂಥ ದೇವಸ್ಥಾನಗಳಲ್ಲ. ಇವತ್ತು ಕಳ್ತನ ಆಗದಿದ್ದ ಜಾಗ, ಇವತ್ತು ಏನೂ ಆಗಲ್ಲ. ಇವತ್ತು ಹೋದ್ರೆ ಕೂಡ ಸತ್ಯಾಸತ್ಯವಾಗಿ ಇರಬೇಕಲ್ಲಿ. ಅಲ್ಲಿ ನಾವು ತಿಳ್ಕೊಂಡ್ರೆ ನಿಮ್ಗೆ ಹೇಳೋಕ್ಕಾಗಲ್ಲ ಒಂದೇ ಒಂದು ವಿಚಾರ. ಅಲ್ಲಿ ಏನಾರ ನೀವು ತಪ್ಪು ಮಾಡಿ ಹೋದ್ರೆ ನಿನಗೆ ಶಿಕ್ಷೆ ಆಗುತ್ತೆ. ಅದು ಅಲ್ಲೇ ಗೊತ್ತಾಗುತ್ತೆ. ಅಲ್ಲೇ ಗೊತ್ತಾಗುತ್ತೆ. ಅಲ್ಲಿ ಕುಡಿಯೋರು ಮೊದಲು ಕುಡಿದ್ಬಿಟ್ಟು ಅಲ್ಲಿ ಸನ್ಯಾಸಿಗಳು ಕುಡಿಯೋಕೆ ಹೋಗೋರು. ಸನ್ಯಾಸಿಗಳ ಸೇರಿ ಇವರೆಲ್ಲ ಹೋಗಿ ಕುಡ್ಕೊಂಡು ಇವರೆಲ್ಲ ಆವತ್ತೂ ಏನೂ ಆಗಿಲ್ಲ. ಅವತ್ತು ಪಡ್ಕ ಅವ್ರು ಏನು ದೈವ ಭಕ್ತಿಯಿಂದ ಕುಡಿತಾ ಇದ್ರು. ನಮ್ಮಂಗೆ ಕುಡಿದ್ಬಿಟ್ಟು ರೋಡಾಗೆಲ್ಲ ಇಟ್ಟಾಡೋರಲ್ಲ. ಅವ್ರೇನು ದೈವದಿಂದ ಇಟ್ಟಾಡಿ ಅವ್ರು ರಾಮ ಗೋವಿಂದ ಅನ್ಕೋ ಶಿವ ಅವರಿಬ್ಬರು ಎಂಡ ಅವಾಗ ಕೇಳ್ತಾ ಇದ್ದೆ. ಎಂಡ ಬಂಗಿಸೊಪ್ಪು ಇತ್ಯಾದಿಗಳು ಕುಡಿತಾ ಇದ್ರು. ಅಂದ್ರೆ ಅವರು ಶಕ್ತಿ ಅಪಾರ ಸಮಯ. ಮೊದಲಗಿರಿ ಸ್ವಾಮಿ ನಮ್ಮ ಮೈಸೂರು ಎಲ್ಲ ನೋಡಿದ್ದಾರೆ ಸದಸ್ಯೊಳಗೆ. ಇನ್ನೊಂದ್ರಿಂದ ಯಾವಾಗ ಇದ್ದವ್ರು ಅವರು ಅವ್ರದ್ದು ಫೋಟೋ ಏನಾರ ಇದೆಯಾ? ಅಲ್ಲೇ ಇದೆ ಸರ್. ಎಲ್ಲಿದೆ? ಅಲ್ಲಿದೆ, ಕೊಳದಾಗಿದೆ. ಹೌದಾ? ಕೊಳದಾಗ ಅದ್ರ ಗುಣಿತ ಇದೈತಿಲ್ಲ, ಸಮಾಧಿಗಳಿದೆಯಲ್ಲ ಅಲ್ಲಿದೆ. ಓ ಸೋಮುಖಿ ಮೊದಲಗಿರಿ ಸ್ವಾಮಿ ಫೋಟೋ ಕೇಳಿದ್ರೆ ಹೇಳ್ತಾರೆ. ಹೌದಾ? ಅಲ್ಲ ಅವ್ರದ್ದು ಇವಾಗ ಹೋಗೋ ದಾರಿಯಲ್ಲಿ, ಕೊಳ ಹೋಗೋ ದಾರಿಯಲ್ಲಿ ನಾನು ನೋಡಿದೆ ಕೆಲವೊಂದು ಸಮಾಧಿಗಳನ್ನ ನೋಡಿದೆ. ಕೆಲವೊಂದು ಗುರುಗಳ ಮೂರವರಲ್ಲಿ ಅವರೆಲ್ಲ ಬಿಡಿ. ಅಶ್ವತ್ಥಪ್ಪ ಸಾದಪ್ಪನ ಅವರೆಲ್ಲ ಬಿಟ್ಬಿಡಿ. ಮುದ್ದಗಿರಿ ಸ್ವಾಮಿ ಅಲ್ಲೇ ಇದೆಯಾ? ಅಲ್ಲೇ ಒಳಗಡೆ ಇದು ಕಟ್ಟಿದ್ದಾರೆ ನೋಡಿ ನೀವು. ಗೋಪುರ ಕಟ್ಟಿ ಒಳಗಡೆ ಒಂದು ಪ್ರಕಾರ ಓಡಾಡ್ತಾರೆ. ಅಲ್ಲಿ ಮಾತ್ರ ಸತ್ಯವಾಗಿರೋದು. ಹೌದಾ? ಆಚೆಗಡೆ ಇರೋದೆಲ್ಲ ನಮ್ಮಂತವ್ರದ್ದು. ಅಲ್ಲಿರೋದೆಲ್ಲ ಒಳ್ಳೆಯವ್ರದ್ದು ಅವ್ರದ್ದು. ಅಲ್ಲಿರೋ ದೇವಸ್ಥಾನದಲ್ಲಿ ನೀವು ಹೇಳ್ತಾರ ದೇವಸ್ಥಾನದ ಮುಂಭಾಗದ ಇದೆ ನೋಡಿ ಸರ್. ಮುಂಭಾಗ ಒಂದು 4-5 ಇದೆ ಸಮಾಧಿಗಳು. ಅವು ಸಮಾಧಿಗಳು ಎಲ್ಲ ಇರೋದಲ್ಲಿ ಬೇರೆ ಎಲ್ಲ ಸಮಾಧಿಗಳು. ಈಗಲೂ ಪವರ್ ಐತೆ ಇದಾರೆ. ಅಂದ್ರೆ ಅವರು ಜೀವ ಸಮಾಧಿ ಆಗಿರೋದಾ ಇಲ್ಲ ಹೇಗೆ? ಅದು ಜೀವ ಸಮಾಧಿ ಇಲ್ಲ ಸರ್, ಹಂಗೆ ಆಮೇಲೆ ಆಗಿದ್ದವರು. ಜೀವ ಸಮಾಧಿ ಆಗಂತೆ ಅವರು ತ್ಯಾಗ ಮಾಡಿದ್ರು. ಮಧುಗಿರಿ ಸ್ವಾಮಿ ಅಂದ್ರೆ ನೀನು ಅಷ್ಟೊಂದು ಸಲಿಸಾಗಿ ಹೇಳ್ಕೊಂಡಂತ ಸ್ವಾಮಿ ಅಲ್ಲ. ಮಧುಗಿರಿ ಅಂದ್ರೆ ಮಧುಗಿರಿ ಅಲ್ಲ, ಇಲ್ಲಿ ಸೋಂಪುರ ಆನೇಕಲ್ ಸೋಂಪುರವ್ರು. ಮದನಗಿರಿ ಅಂತ ಅವ್ರು. ಏನು ಬರ್ತಾರಲ್ಲ ಬಾಯಾಗ ಶಿವ ಶಿವ ಬಿಟ್ರೆ ಯಾವ್ದಿಲ್ಲ. ಯಾರನ್ನ ಶಿವ ಧ್ಯಾನ ಶಿವ ಅವರು ಅಂದ್ರೆ ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಂಡವ್ರು, ಬಲ್ಲ ಕ್ಲೀನ್ ಆಗಿರೋರು. ಅಂದ್ರೆ ಜನರು ಅವ್ರ ಹತ್ರ ಹೋದಾಗ ಏನೋ ನನಗೆ ಈ ತರ ಏನೋ ರೋಗ ಅಷ್ಟೇ ಎತ್ತಿ ಬೂದಿ ಅಲ್ಲಿ ಕೊಂಡ ಉರಿತಾರದು. ಅಗ್ನಿ ಕೊಂಡ ಯಾವಾಗ ಉರಿಯೋದು ಅದು ಆರಿರಲ್ಲ. ಇತ್ತೀಚೆಗೆ ಆಗಿರೋದು. ಅದಕ್ಕೆ ಮುಂಚೆ ಅಗ್ನಿಕೊಂಡ ಉರಿಯೋದಲ್ಲಿ ದಿಮ್ಮೆಗಳು ಸೋದಿ ಕಾಡಕ್ ಹೋಗೋರೆಲ್ಲ ಕಡ್ದಿ ಅಲ್ಲಿ ಹಾಕ್ಬಿಟ್ಟು ಬರೋರು ಸೋದೆ. ಎಷ್ಟಪ್ಪ ದಿಮ್ಮೆ ಆದ್ರೆ ಈ ಸೈಜ್ ದಿಮ್ಮೆಗಳೆಲ್ಲ ಎತ್ತಿ ಕೊಂಡದಾಗ ಉರಿಸ್ತಾ ಇರೋದು ದುನಿಯಾ ಅಂತ ಅದ್ರ ಹೆಸರು. ಇವಾಗ ನಮ್ಮ ಶಿರಡಿ ಸಾಯಿಬಾಬನಾಗ ಇಕ್ತಾರಲ್ಲ ಆ ಥರ ಅವಾಗ ದೊಡ್ಡದಾಗ ಅವ್ರು ಹೋದ್ರೆ ಬೂದಿ ಎತ್ಬಿಟ್ಟು ಶಿವ ಅವ್ರ ಹಿಂಗೈತೆ ಹೇಳಂದ್ರೆ ಶಿವ ಅಂತ ಬೂದಿ ಎತ್ಬಿಡ್ತಾ ಇದ್ದೆ ಅಷ್ಟೇ.
ಅವೆಲ್ಲ ಕಾಯಿಲೆ ಕಸಾಲೆಲ್ಲ ಮೇಲೆ ಅದನ್ನು ದೂರ ಆಗುತ್ತೆ. ಭಾರಿ ದುಷ್ಟಶಕ್ತಿ ಎಲ್ಲ ಎಂಥದಿದ್ರೆ ಓಡೋಗೋದದು. ಬೇಡ ಪಿಚಾಚಿ ಬೆಂಬರಾಕ್ಷಸಿ ಯಾವುದಿದ್ರೇನು ಹೋಗುವಂಥದ್ದು. ದುನಿಯಾ ಅಂದರೆ ಏನು ಅದು ಯಾವಾಗ ಉರಿಯೋದು ಅಗ್ನಿಯಾಗಿ ಮಾತಾಡೋಂಥ ಜನ ಅವರು. ನಾವು ನಿಮ್ಮ ಹತ್ರ ಅಲ್ಲ, ಅವ್ರು ಅಗ್ನಿಯಾಗಿ ಮಾತಾಡೋರು. ದೇವ್ರ ತಾವು ಮಾತಾಡೋವಂಥ ವ್ಯಕ್ತಿತ್ವ ಇತ್ತು ಅವ್ರ ತಾವು. ಹಾಗೆಯೇ ಇದೇ ಪುರಾತನ ಕಾಲದ 1992ರಲ್ಲಿ ಹಿಂದೆ 1992ನೇ ಇಸ್ವಿಯ ಹಿಂದೆ ಹಾಳು ಬಿದ್ದಂಥ ಸ್ವಾಮಿ ಆಂಜನೇಯ ಸ್ವಾಮಿಯನ್ನು ಇಲ್ಲಿ ಗ್ರಾಮಸ್ಥರು ಟ್ರಸ್ಟು ಅಂತ ಮಾಡಿ ಇದನ್ನು ಪುನಃ 1992ರಲ್ಲಿ ಪುನಃ ನಿರ್ಮಾಣಗೊಂಡು ಇವತ್ತು ಪೂಜೆ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಸ್ತಾ ಇದೆ. ಇದು ಸ್ವಾಮಿಯ ಮೂಲ ಸ್ಥಳವಾಗಿದ್ದು ಚಂಪಕಧಾಮನ ಏನು ಇತಿಹಾಸದಲ್ಲಿ ಚೌಡ್ರಕಲ್ಲ ಸ್ಥಾಪನೆ ಆಗಿತ್ತೋ ಅದೇ ಸಂದರ್ಭದಲ್ಲಿ ಈ ಸ್ವಾಮಿನೂ ಕೂಡ ಒಂದೇ ಬಂಡೆಯಲ್ಲಿ ಆಂಜನೇಯ ಪ್ರತಿಷ್ಠಾಪನೆಗೊಂಡಿದ್ದು ಸುಮಾರು 1992ರಲ್ಲಿ ಪುನಃ ಪೂಜೆ ಪುನಸ್ಕಾರಗಳು ಮತ್ತು ಯಶಸ್ವಿಯನ್ನಗೊಂಡಿದೆ. ಎಲ್ಲ ಟ್ರಸ್ಟ್ನರು ಗ್ರಾಮಸ್ಥರು ಸೇರಿ ಅಭಿವೃದ್ಧಿ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಸಹಕಾರ ಇರೋದರಿಂದ ದೇವರು ಎಲ್ಲ ಕುಟುಂಬಸ್ಥರಿಗೂ ಸಾರ್ವಜನಿಕರಿಗೂ ಒಳ್ಳೇದು ಮಾಡಲಿ. ಆಂಜನೇಯ ಕೂಡ ಶಕ್ತಿಯುತವಾದಂಥ ಆಂಜನೇಯ ಆಗಿದ್ದು ಒಂದೇ ಕಲ್ಲಲ್ಲಿ ನಿರ್ಮಾಣಗೊಂಡಿದೆ. ವಿಶೇಷ ಪೂಜೆ ಕಾರ್ಯಕ್ರಮ ಸದಾ ನಡೀತಾ ಹೋಗುತ್ತೆ. ಇದು ಸ್ವಾಮಿಯ ಚಂಪಕಧಾಮಗೆ ಏನು ಇತಿಹಾಸ ಇದೆಯೋ ಅದೇ ಇತಿಹಾಸಕ್ಕೆ ಸಮನಾಗಿ ಹೊಂದಿರುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸಲ್ಪಡುತ್ತೇನೆ. ಅರ್ಚಕರೇ, ಇಲ್ಲಿ ಒಂದು ಮಾಹಿತಿ ನಮಗೆ ತಿಳಿತು. ಅಂದರೆ ಮಹಾದೇವಪ್ಪನವರು ಒಂದು ವಿಚಾರ ಹೇಳಿದ್ರು, ಈ ಗೋಪುರ ಅರ್ಧಕ್ಕೆ ನಿಂತು ಹೋಗಿತ್ತು, ಇದನ್ನು ಕಟ್ಟೋದಕ್ಕಿಂತ ಮುಂಚೆ ಅರ್ಧಕ್ಕೆ ಇತ್ತು. ಅದು ಒಂದು ಸಿಡಿಲಿನ ಮುಖಾಂತರ ಅದೇನು ಗೋಪುರ ಬಿತ್ತು ಅಂತ ಕೇಳ್ಪಟ್ವಿ. ಇದ್ರ ಬಗ್ಗೆ ತಾವು ಸ್ವಲ್ಪ ತಿಳಿಸ್ಕೊಡ್ಬೇಕು ನಮ್ಮ ವೀಕ್ಷಕರಿಗೆ. ಇದು ಸಂಪಂಗಿರಾಮನ ದೇವಸ್ಥಾನ ಅಂತ ನಿರ್ಮಾಣ ಆಗಿತ್ತು. ತದನಂತರ ಇದು ಬನ್ನೀರುಘಟ್ಟ ಅನ್ನೋದಲ್ಲ ಬನ್ನೂರುಘಟ್ಟ ಅಂತ ಆಯಿತು. ಬರ್ತಾ ಬರ್ತಾ ಬನ್ನೀರುಘಟ್ಟ ಆಯಿತು. ಇದು ಬೆಂಗಳೂರು ನಗರಕ್ಕೆ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವ ಪುಣ್ಯಕ್ಷೇತ್ರ. ಈ ಚೋಳರ ಕಾಲದಲ್ಲಿರುವಂಥ ಈ ರಾಜಗೋಪುರ ನಿರ್ಮಾಣಗೊಂಡಿದ್ದರು. ಕಾರಣಾಂತರ ಕೆಲವು ವರ್ಷಗಳ ಹಿಂದೆ ಸಿಡಲಿಗೆ ತುತ್ತಾಗಿ ಈ ರಾಜಗೋಪುರವನ್ನು ಅಶ್ಲೀಲತೆಯನ್ನು ಹೊಂದ್ಕೊಳ್ತು. ಸುಮಾರು 100 ವರ್ಷಗಳ ಹಿಂದೆ ಅಲ್ಲಿಂದ ಇಲ್ಲಿಯ ತನಕ ಹಾಗೆಯೇ ಗೋಪುರ ಇತ್ತು. ಆ ಗೋಪುರ ಸಂಪೂರ್ಣ ಆಗೋಕ್ಕಿಂತ ಮುಂಚೆ ದೇವಾಲಯ ವಸ್ತುಮೂರ್ತಿ ಕೂಡ ಈ ಗೋಪುರದ ಸ್ಥಳದಲ್ಲಿ ಬರುವ ಅವಕಾಶ ಇರಲಿಲ್ಲ. ಯಾಕಂದರೆ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗಲಿ ಮತ್ತು ಯಾವುದೇ ಜೀವಶಕ್ತಿ ಆಗಿ ಇರಲಿಲ್ಲ ಕಾರಣದಿಂದ ಜಾತ್ರೆಗಳಾಗಲಿ ಶ್ರಾವಣ ಮಾಸಗಳಾಗಲಿ ಈ ಗೋಪುರದ ಕೆಳಭಾಗದಲ್ಲಿ ಉಸ್ತುಮೂರ್ತಿ ದೇವರು ಬರುವಂತಿರಲಿಲ್ಲ. ಸಂಪಿಗೆ ಮರದ ಸುತ್ತಕೊಂಡು ಕಾರ್ಯಕ್ರಮ ನಡೆಯುವಂಥ ಕೆಲಸ ನಡೀತಾಯಿತ್ತು. ತದನಂತರ 2003-4ನೇ ಇಸ್ವಿಯಲ್ಲಿ ಗ್ರಾಮಸ್ಥರು ಬನ್ನರ್ಘಟ್ಟ ಗ್ರಾಮಸ್ಥರು ಏನಾದರೂ ಮಾಡಿ ಈ ರಾಜಗೋಪುರವನ್ನು ಸಂಪೂರ್ಣ ಮಾಡಬೇಕು ಅಂತ ಎಲ್ಲ ತೀರ್ಮಾನಗೊಂಡು ನಂತರ 2005ರಲ್ಲಿ ಎಲ್ಲ ಗ್ರಾಮಸ್ಥರು ಮುಖಂಡರು ಭಕ್ತಾದಿಗಳು ಸೇರಿ ಈ ರಾಜಗೋಪುರವನ್ನು ಸುಂದರವಾಗಿ ನಿರ್ಮಾಣಗೊಂಡರು. ಹಾಗೆಯೇ 2008ನೇ ಇಸ್ವಿಯಲ್ಲಿ 2008 ಇಸ್ವಿಯಲ್ಲಿ ನವೆಂಬರ್ 15ರಲ್ಲಿ ಸಂಪೂರ್ಣ ಪ್ರಾಣ ಪ್ರತಿಷ್ಠಾಪನೆ ಆಗಿ ಈ ರಾಜಗೋಪುರ ಉದ್ಘಾಟನೆ ಆಯಿತು. ಇಲ್ಲಿಗೆ ಕೇವಲ 16 ವರ್ಷಗಳಾಗಿದೆ ರಾಜಗೋಪುರವಾಗಿ. ಈಗ ಪುನಃ ಭಕ್ತಾದಿಗಳಿಂದ ಪುನಃ ಬಣ್ಣದ ಮುಖಾಂತರವಾಗಿ ನಿರ್ಮಾಣಗೊಳ್ತಾ ಇದೆ. ಇದು ಸುಂದರವಾದಂಥ ಸ್ಥಳವಾಗಿದೆ. ಎಲ್ಲ ಭಕ್ತಾದಿಗಳಿಗೂ ಶುಭವಾಗಿ. ನೋಡೋದ್ರಲ್ಲ ವೀಕ್ಷಕರೇ, ನೀವು ಈ ಸ್ಥಳದ ಪುರಾಣ ಮತ್ತು ಈ ಸ್ಥಳದ ವಿಶೇಷತೆಯನ್ನು ಎಷ್ಟು ವಿಸ್ಮಯಗಳಿದೆ ಅನ್ನೋದನ್ನು ನಮಗೆ ಎಷ್ಟು ಚೆನ್ನಾಗಿ ಇರ್ತಕ್ಕಂಥ ಹಿರಿಯ ಮುಖಂಡರಾದಂತಹ ಮಹಾದೇವಪ್ಪನವರಾಗಿರ್ಬೋದು, ಹಾಗೂ ನಮಗೆ ಈ ಸುವರ್ಣಮುಖಿ ಮತ್ತು ನರಸಿಂಹ ದೇವಾಲಯ ಬೆಟ್ಟದ ಮೇಲೆ ಏನೇನು ವಿಶೇಷತೆಗಳು ಇದೆ ಅನ್ನೋದನ್ನು ಶ್ರೀನಿವಾಸ ಶಾಸ್ತ್ರಿ ಅವರು ಎಷ್ಟು ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಈ ಸ್ಥಳಕ್ಕೆ ಬರೋದಕ್ಕಿಂತ ಮುಂಚೆ ವೀಕ್ಷಕರು ಇಲ್ಲಿಗೆ ಬಂದಾಗ ಈ ಸ್ಥಳದ ಇತಿಹಾಸವನ್ನು ತಿಳಿದುಕೊಂಡು ಶ್ರದ್ಧಾ ಮತ್ತು ಭಕ್ತಿಯಿಂದ ಈ ದೇವಸ್ಥಾನವನ್ನು ಒಂದು ವೀಕ್ಷಣೆಯನ್ನು ಮಾಡಿ ಈ ಒಂದು ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ಸ್ಥಳಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅನ್ನೋದನ್ನು ನಾನು ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ, ಹಾಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿರೋರು ಜಾಯಿನ್ ಬಟನ್ ಇದೆ, ಆ ಜಾಯಿನ್ ಬಟನನ್ನು ಒತ್ತಿ ನೀವು ನಮ್ಮ ಚಾನಲ್ಗೆ
ಸಪೋರ್ಟನ್ನು ಕೊಡ್ಬೋದು. ಇಷ್ಟನ್ನು ಹೇಳ್ತಾ ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವಾರು ವಿಷಯಗಳನ್ನು ನಾನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.